ಇದೆಯಾ ಅಂತಂದ್ರೆ ನಾನು ಹಣೆ ಬರ ಸ್ವಾಮಿ ಅಂತ ಅನ್ನೋದು. ಏನು ದೇವ್ರು ಬರ್ದಿದ್ನ? ನಿಮ್ಗೆ ಅವಕಾಶ ಸಿಕ್ಕಲಿಲ್ಲ, ವಿದ್ಯಾವಂತರಾಗಲಿಲ್ಲ. ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಕೂಡ ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಆಗ್ತಿತ್ತು. ನಮ್ಮ ಸಮಾಜದಲ್ಲಿ ಬಹುತೇಕ ಜನ ಸಮಾಜದಲ್ಲಿ ಇರ್ತಕ್ಕಂಥವ್ರು 100ಕ್ಕೆ 80-85 ಜನ ಅವಿದ್ಯಾವಂತರಾಗಿದ್ದಾರೆ. ಶೂದ್ರರಲ್ವಾ? ಇವ್ರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ. ಮಂತ್ರ ಕಲಿತಕ್ಕಂಥ ಅವಕಾಶ ಇರಲಿಲ್ಲ. ಸಂಸ್ಕೃತ ಕಲಿತಕ್ಕಂಥ ಅವಕಾಶ ಇರಲಿಲ್ಲ. ಹೆಣ್ಮಕ್ಳು ಕೂಡ ಇಲ್ಲಿ ಬಹಳ ಜನ ಇದ್ದಾರೆ. ಹೆಣ್ಮಕ್ಳಿಗೂ ಕೂಡ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ. ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಕೂಡ ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಆಗ್ತಿತ್ತು. ವಿದ್ಯೆ ಯಾರಪ್ಪನ ಮನೆ ಸೊತ್ತಲ್ಲ. ಆಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಡಕ್ಕೆ ಸಾಧ್ಯ ಆಯ್ತಿತ್ತ? ಯಾವ ಜಾತಿಯಲ್ಲಿ ಹುಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು? ದಲಿತ ಜಾತಿಯಲ್ಲಿ ಹುಟ್ಟಿದ್ದು, ಅಸ್ಪೃಶ್ಯ ಜನಾಂಗದಲ್ಲಿ ಹುಟ್ಟಿದ್ದದ್ದು. ವಾಲ್ಮೀಕಿ ಯಾವ ಜಾತಿಯಲ್ಲಿ ಹುಟ್ಟಿದ್ದು? ಈ ದೇಶಕ್ಕೆ ಮಹಾನ್ ಗ್ರಂಥ ರಾಮಾಯಣ ಬರೆದಂಥವ್ರು ಯಾರು? ಮಹಾಭಾರತ ಬರೆದವರು ಯಾರು? ವ್ಯಾಸ. ಯಾವ ಜಾತಿಗೆ ಸೇರಿದವರು? ಬೆಸ್ತರ ಜಾತಿಗೆ ಸೇರಿದವರು. ಸಾಧ್ಯ ಆಯ್ತಿತ್ತ? ಒಬ್ಬ ವಾಲ್ಮೀಕಿ ಜಾತಿಗೆ ಸೇರಿದವರು ರಾಮಾಯಣ ಅಂತ ಮಹಾ ಗ್ರಂಥ ಬರೆಯಬೇಕಾದ್ರೆ, ಮಹಾಭಾರತ ಅಂತ ಒಂದು ಅದನ್ನು ಬರಿಬೇಕಾದ್ರೆ ವ್ಯಾಸ. ಇವತ್ತು ಈ ದೇಶಕ್ಕೆ ಅತ್ಯಂತ ಶ್ರೇಷ್ಠ ಸಂವಿಧಾನ ಕೊಟ್ಟಿರ್ತಕ್ಕಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟದ್ದು ಅಲ್ವಾ? ಸಂವಿಧಾನದ ಕರ್ತೃ ಯಾರು ಅಂತ ಹೇಳ್ತೀರಿ? ಅವ್ರು ಯಾವ ಜಾತಿಲಿ ಹುಟ್ಟಿದ್ರು? ಅಸ್ಪೃಶ್ಯ ಜಾತಿ, ದಲಿತ ಜಾತಿನಲ್ಲಿ ಹುಟ್ಟಿದ್ರು. ಅದರಿಂದ ವಿದ್ಯೆ ಯಾರಪ್ಪನ ಮನೆ ಸೊತ್ತಲ್ಲ. ನಮ್ಗೆ ಅವಕಾಶ ಸಿಕ್ಕಲಿಲ್ಲ, ನಾವು ಅವಿದ್ಯಾವಂತರಾದ. ಅವಕಾಶ ಸಿಕ್ತು, ನಾನು ವಿದ್ಯಾವಂತನಾದೆ. ಈಗ ನಮ್ಮ ಮನೆಯಲ್ಲೇ ನಮ್ಮ ಅಣ್ಣ 4ನೇ ತರಗತಿವರೆಗೂ ಓದಿದ್ದ. ನಾವು 6 ಜನ ಮಕ್ಕಳು, 2 ಸಿಸ್ಟರ್ಸು, 4 ಜನ ಗಂಡು ಮಕ್ಕಳು. ನಮ್ಮಣ್ಣ 4ನೇ ತರಗತಿ ಓದಿದ್ದಿಲ್ಲ. ನಾನು ಲಾ ಓದಿದೆ. ಇನ್ನಿಬ್ಬರು ತಮ್ಮದಿರು ಏನೂ ಓದಲಿಲ್ಲ, ಅವಿದ್ಯಾವಂತರು. 2 ಸಿಸ್ಟರ್ಸು ಅವಿದ್ಯಾವಂತರು, 2 ಬ್ರದರ್ಸು ಅವಿದ್ಯಾವಂತರು. ಅವ್ರಿಗೆಲ್ಲ ಹಣೆಯಲ್ಲಿ ಬರೆದು ಬಿಟ್ಟಿದ್ನ, ನೀನು ವಿದ್ಯೆ ಕಲಿಬೇಡ ಅಂತ. ಸಿದ್ದರಾಮಯ್ಯ ಮಾತ್ರ ಲಾ ಓದು ಅಂತ ಬರೆದು ಬಿಟ್ಟಿದ್ನ. ಸಿದ್ದರಾಮಯ್ಯ ಮಾತ್ರ ಮುಖ್ಯಮಂತ್ರಿ ಆಗುವಂತ ಬರೆದು ಬಿಟ್ಟಿದ್ದ ದೇವರು. ಬೇರೆ ಬ್ರದರ್ಸ್ಗೆ ಯಾಕೆ ಬರೀಲಿಲ್ಲ? ಆದ್ರಿಂದ ಈ ಮೂಢನಂಬಿಕೆಗಳನ್ನೆಲ್ಲ, ಕಂದಾಚಾರಗಳನ್ನೆಲ್ಲ ನಂಬ್ಕೊಳ್ಳೋಕೆ ಹೋಗ್ಬೇಡಿ. ಅದರ ವಿರುದ್ಧನೇ ಬಸವಣ್ಣವರು ಬಹಳ ವಿರೋಧವಾಗಿ ವಚನಗಳನ್ನು ರಚನೆ ಮಾಡಿರ್ತಕ್ಕಂಥದ್ದನ್ನು ಬಸವಾದಿ ಶರಣರು ಮಾಡ್ತಿರ್ತಕ್ಕಂಥದ್ದನ್ನು ಕೇಳಿದ್ದೀವಿ ಅಲ್ವಾ? ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಚಲನೆ ಇಲ್ಲದೆ ಇರ್ತಕ್ಕಂಥ ವ್ಯವಸ್ಥೆ. ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಚಲನೆ ಇಲ್ಲ, ಜಡತ್ವ ಇರ್ತಕ್ಕಂಥ ವ್ಯವಸ್ಥೆ, ಚಲನರಹಿತವಾದಂಥ ವ್ಯವಸ್ಥೆ. ಅದಕ್ಕೋಸ್ಕರನೇ ಇಷ್ಟು ವರ್ಷಗಳಾದರೂ ಕೂಡ ಬದಲಾವಣೆ ಆಗಿಲ್ಲ. ಇಷ್ಟು ವರ್ಷಗಳಾದರೂ ಕೂಡ ಬದಲಾವಣೆ ಆಗಿಲ್ಲ. ಬುದ್ಧ ಯಾವಾಗ ಹೇಳ್ದ ಜಾತಿ ರಹಿತವಾದಂಥ, ವರ್ಗರಹಿತವಾದಂಥ ಸಮಾಜ ಆಗಬೇಕು, ಸಮಾನತೆಯ ಸಮಾಜ ಆಗಬೇಕು ಅಂತ? ಬಸವಣ್ಣ ಯಾವಾಗ ಹೇಳ್ದ?
12ನೇ ಶತಮಾನದಲ್ಲಿ ಇವತ್ತಿನವರೆಗೂ ಕೂಡ ಬದಲಾವಣೆ ಆಗಿಲ್ಲ ಅಲ್ವಾ? ಜಾತ್ಯತೀತ ಸಮಾಜ ನಿರ್ಮಾಣ ಆಗಿದೆಯಾ? ಜಾತಿ ಇಲ್ಲದೆ ಇರ್ತಕ್ಕಂಥ, ವರ್ಗ ಇಲ್ಲದೆ ಇರ್ತಕ್ಕಂಥ ಸಮಾಜ ನಿರ್ಮಾಣ ಆಗಿದೆಯಾ? ಆಗಿಲ್ಲ. ಆದರೂ ಹೇಳ್ತಲೇ ಇದ್ದೀವಿ. ಬಸವಾದಿ ಶರಣರು ಹೇಳಿದ್ರು, ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮದಯ್ಯ. ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮದೇವ. ನೋಡಿ ಎಷ್ಟು ವರ್ಷ ಆಯಿತು ಹೇಳಿ ಇದನ್ನು. 12ನೇ ಶತಮಾನದಲ್ಲಿ ಜಾತಿ ಹೋಗಿದೆಯಾ? ವರ್ಗ ಹೋಗಿದೆಯಾ? ಎಲ್ಲರೂ ಮುಖ್ಯವಾಹಿನಿಗೆ ಬಂದಿದ್ದಾರ? ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಹೋಗಿದೆಯಾ? ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿವರೆಗೆ ಈ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ನಾವು ತೊಡೆದಾಕಲ್ಲ, ಅಲ್ಲಿವರೆಗೆ ಸ್ವಾತಂತ್ರ್ಯ ಸಿಕ್ಕಿರೋದಕ್ಕೆ ಯಶಸ್ಸಾಗಲ್ಲ. ಎಲ್ಲಿವರೆಗೆ ನಾವು ಅಸಮಾನತೆಯನ್ನು ತೊಡೆದಾಕಲ್ಲ, ಅದು ಆರ್ಥಿಕ ಅಸಮಾನತೆ ಇರ್ಬೋದು, ಸಾಮಾಜಿಕ ಅಸಮಾನತೆ ಇರ್ಬೋದು, ಶೈಕ್ಷಣಿಕ ಅಸಮಾನತೆ ಇರ್ಬೋದು, ರಾಜಕೀಯ ಅಸಮಾನತೆ ಇರ್ಬೋದು, ಈ ಅಸಮಾನತೆಯನ್ನು ಎಲ್ಲಿವರೆಗೆ ತೊಡೆದಾಕಲ್ಲ, ಈ ಪ್ರಜಾಪ್ರಭುತ್ವದ ಸೌಧವನ್ನು ಯಾರು ಅಸಮಾನತೆಯಿಂದ ನರಳುತ್ತಾ ಇದ್ದಾರೆ ಅವರೇ ಧ್ವಂಸ ಮಾಡಿಬಿಡ್ತಾರೆ ಒಂದು ದಿನ ಅಂತಕ್ಕಂಥ ಎಚ್ಚರಿಕೆ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಅದರಿಂದ ನಾವು ಅಸಮಾನತೆ ತೊಡೆದಾಕ್ಬೇಕಲ್ಲ. ಬಸವಾದಿ ಶರಣರು ಹೇಳಿದ್ರು, ಕುವೆಂಪು ಹೇಳಿದ್ರು, ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ನಮ್ಮ ಸಮಾಜ ಅಲ್ವಾ? ಅದಕ್ಕೆ ನಾವು ಸರ್ವ ಜನಾಂಗದ ಶಾಂತಿಯ ತೋಟ ಆಗಿದೆಯಾ? ಅಶಾಂತಿ ಯಾಕೆ ಕಾಣಿಸ್ಕೊತದೆ? ಇದು ಈಗ ವಿಶ್ವಶಾಂತಿಗಾಗಿ ಸರ್ವಧರ್ಮ ಸಮ್ಮೇಳನ, ವಿಶ್ವಶಾಂತಿಗಾಗಿ. ನೀವು ಕುವೆಂಪು ಹೇಳಿದಂಥ ಮಾತುಗಳನ್ನು ಜ್ಞಾಪಕ ಮಾಡ್ಕೊಂಡ್ರೆ ಸಾಕು. ಸರ್ವ ಜನಾಂಗದ ಶಾಂತಿಯ ತೋಟ. ಇದು ಎಲ್ಲರ ಉದ್ಯಾನ ಆಗಬೇಕು ಸಮಾಜ. ಅದು ಬಿಟ್ಟು ಅದಕ್ಕೆ ಕುವೆಂಪು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಣ್ಣಲ್ಲಿ ಅದಾಗಬೇಕಲ್ವಾ? ಮತ್ತೆ ಸರ್ವಧರ್ಮ ಸಮ್ಮೇಳನದಲ್ಲಿ ಇಷ್ಟೊಂದು ಜನ ಭಾಗಿಯಾಗಿದ್ದಾರೆ. ನೀವು ಇನ್ಮೇಲೆ ಈ ವೇದಿಕೆ ಬಿಟ್ಟು ಹೋದ ಮೇಲೆ ನಾವು ಜನರನ್ನು ಪ್ರೀತಿಸ್ತಕ್ಕಂಥದ್ದನ್ನು ಕಲ್ತ್ಕೊಳ್ಳೋದು ಸಾಕು. ಪರಸ್ಪರ ಪ್ರೀತಿ ಕಲ್ತ್ಕೊಳ್ಳೋದು ಸಾಕು. ಮೊನ್ನೆ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಒಬ್ಬ ಶೂ ಎಸ್ಬಿಟ್ಟ. ಅವನು ಯಾರಪ್ಪ ಅಂತಂದ್ರೆ ಸನಾತನ ಧರ್ಮಕ್ಕೆ ಸೇರಿದವನು. ಸನಾತನ ಧರ್ಮಕ್ಕೆ ಸೇರಿದವನು. ಧರ್ಮ ಹೇಳ್ತದ, ಯಾವ ಧರ್ಮನೂ ಕೂಡ ಪ್ರೀತಿಸಬೇಕು ಅಂತ ಹೇಳ್ತದ ಹೊರತು ದ್ವೇಷಿಸಬೇಕು ಅಂತ ಹೇಳೋದಿಲ್ಲ. ಒಬ್ಬ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್, ಅವನ ಮೇಲೆ ಒಬ್ಬ ಲಾಯರು, ತಿಳ್ಕೊಂಡಿರ್ತಕ್ಕಂಥವನು, ಓದ್ಕೊಂಡಿರ್ತಕ್ಕಂಥವನು, ಕಾನೂನು ಓದಿರ್ತಕ್ಕಂಥವನು, ಅವನು ಚಪ್ಪಲಿ ಶೂ ಎಸ್ಬಿಡ್ತಾನೆ. ಇದನ್ನೆಲ್ಲ ನಾವು ಸಹಿಸ್ಕೊಂಡಿರ್ಬೇಕಾ? ಖಂಡಿಸ್ಬೇಕೋ ಬೇಡವಾ? ಖಂಡಿಸ್ಬೇಕೋ ಬೇಡ?
ಮತ್ತು ಶಾಂತಿಯಲ್ಲಿ ನಿಲ್ಲಿಸುತ್ತೆ? ಇಂಥವೆಲ್ಲ ನಡೆದರೆ ಇನ್ನೂ ಈ ಸಮಾಜದಲ್ಲಿ ಸ್ವಾತಂತ್ರ್ಯ ಬಂದು 78 ವರ್ಷ ಆಯಿತು, ಸಂವಿಧಾನ ಬಂದು 78 ವರ್ಷ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅಂತಂದರೆ, ಇನ್ನೊಂದು ಧರ್ಮವನ್ನು ಸಹಿಸ್ಕೊಳ್ತಕ್ಕಂಥ ಕೆಲಸ ಆಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.